ನಮಸ್ತೆ, ನಾನು ನಿಮ್ಮ ಆಯುರ್ವೇದ ವೈದ್ಯೆ ಡಾಕ್ಟರ್ ಪೂಜಾ. ಈಗಾಗಲೇ ಅನೇಕ ಜನ ಮಹಿಳೆಯರು ಗರ್ಭಕೋಶದ ಸಮಸ್ಯೆಯಿಂದಾಗಿ ಅಂದರೆ ಮುಟ್ಟಿನ ಸಮಸ್ಯೆಯಿಂದಾಗಿ ಗರ್ಭಕೋಶವನ್ನು ತೆಗೆದುಕೊಂಡಿದ್ದಾರೆ. ಹಾಗಿದ್ರೆ ಗರ್ಭಕೋಶ ತೆಗೆದ ನಂತರ ಆಗುವ ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದು, ನೀವು ಗರ್ಭಕೋಶ ತೆಗೆಸಿದ ನಂತರ ನಿಮ್ಮ ಈಸ್ಟ್ರೋಜನ್ ಹಾರ್ಮೋನ್ ಸಡನ್ ಆಗಿ ಡ್ರಾಪ್ ಆಗೋದ್ರಿಂದ ನಿಮಗೆ ಮೂಳೆ ಸವಕಳಿ ಹೆಚ್ಚಾಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಬೇಗನೆ ಸೊಂಟ ನೋವು ಬರುವಂಥದ್ದಾಗಿರ್ಬೋದು, ಕೈಕಾಲುಗಳು ನೋವು ಬರುವಂಥದ್ದಾಗಿರ್ಬೋದು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗೆಯೇ ಇದು ನಿಮ್ಮ ಹೃದಯದ ಆರೋಗ್ಯದ ಮೇಲೂ ಕೂಡ ಪರಿಣಾಮವನ್ನು ಬೀರ್ತಾ ಹೋಗುತ್ತೆ. ಹಾಗೆಯೇ ಗರ್ಭಕೋಶ ತೆಗೆಸಿದ ನಂತರ ಇದು ನಿಮ್ಮ ಎಮೋಷ್ನಲ್ ಹಾಗೂ ಸೈಕಾಲಜಿಕಲ್ ಇಂಬ್ಯಾಲೆನ್ಸನ್ನು ಸ್ಟಾರ್ಟ್ ಮಾಡ್ತಾ ಹೋಗುತ್ತೆ. ಅಂದರೆ ಚಿಕ್ಕ ಪುಟ್ಟ ವಿಷಯಗಳು ಕೂಡ ಕಿರಿಕಿರಿ ಉಂಟಾಗುವಂಥದ್ದಾಗಿರ್ಬೋದು, ಹಾಗೆ ಉದ್ವೇಗಕ್ಕೆ ಒಳಗಾಗುವಂಥದ್ದಾಗಿರ್ಬೋದು, ಹಾಗೆ ಸುಮ್ಮನೆ ಕೂಗಾಡಲಿಕ್ಕೆ ಶುರು ಮಾಡುವಂಥದ್ದಾಗಿರ್ಬೋದು, ಇವು ಎಲ್ಲವೂ ಕೂಡ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹಾಗೆಯೇ ಡ್ರೈನೆಸ್, ನಿಮ್ಮ ಚರ್ಮದ ಡ್ರೈನೆಸ್ ಹಾಗೂ ನಿಮ್ಮ ಯೋನಿ ಭಾಗದಲ್ಲೂ ಕೂಡ ಲೂಬ್ರಿಕೇಷನ್ ಕಡಿಮೆ ಆಗಿಬಿಟ್ಟು ಅಲ್ಲೂ ಕೂಡ ಡ್ರೈನೆಸ್ ಶುರುವಾಗುತ್ತೆ. ಇದರಿಂದ ಮಿಲನ ಕ್ರಿಯೆ ಟೈಮಲ್ಲಿ ಪೇನ್ ಆಗಲಿಕ್ಕೆ ಶುರು ಮಾಡುತ್ತೆ. ಹಾಗೆಯೇ ನಿಮ್ಮ ತೂಕ ಕೂಡ ಹೆಚ್ಚಿಗೆ ಆಗಲು ಸ್ಟಾರ್ಟ್ ಆಗುತ್ತಾ ಹೋಗುತ್ತೆ. ಹಾಗಿದ್ರೆ ಆಲ್ರೆಡಿ ತೆಗೆಸಿರೋ ಅಂಥವ್ರು ಏನು ಮಾಡ್ಬೋದಪ್ಪ ಅಂತ ಅಂದರೆ, ಆದಷ್ಟು ಬ್ಯಾಲೆನ್ಸ್ಡ್ ಫುಡ್ಡನ್ನು ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿ. ಅಂದರೆ ನಿಮ್ಮ ತಟ್ಟೆಯಲ್ಲಿ ಪ್ರೋಟೀನ್ ಆಗಿರ್ಬೋದು, ಫೈಬರ್ ಆಗಿರ್ಬೋದು, ಕಾರ್ಬ್ಸ್ ಆಗಿರ್ಬೋದು, ಹಾಗೆ ಪ್ರೋಬಯೋಟಿಕ್ಸ್ ಆಗಿರ್ಬೋದು, ಒಳ್ಳೆಯ ಫ್ಯಾಟ್ ಆಗಿರಬಹುದು, ಇದನ್ನು ಎಲ್ಲವನ್ನು ನೀವು ಹಿತಮಿತವಾಗಿ ತೆಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಯಮಿತವಾಗಿ ವ್ಯಾಯಾಮ ಮತ್ತು ಧ್ಯಾನವನ್ನು ಸ್ಟಾರ್ಟ್ ಮಾಡಿಕೊಳ್ಳ್ರಿ. ನೀವು ಧ್ಯಾನ ಮಾಡಲಿಕ್ಕೆ ಶುರು ಮಾಡೋದ್ರಿಂದ ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಹಾಗೆಯೇ ವಿಟಮಿನ್ D3 ಹೆಚ್ಚಿಗೆ ಇರುವ ಆಹಾರಗಳನ್ನು ಸೇವನೆ ಮಾಡ್ತಾ ಹೋಗಿ. ಥ್ಯಾಂಕ್ ಯು.